ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಇವತ್ತು ಗೋಕಾಕ್ ಮತಕ್ಷೇತ್ರದ ಕ್ಷಣಗಣನೆಯ ಮಹತ್ವವಾದ ಸುದ್ದಿ. ಗೋಕಾಕ್ ಮತಕ್ಷೇತ್ರ 4ನೇ ತಾರೀಕು ಸುಪ್ರೀಂ ಕೋರ್ಟ್ ಅಂತಿಮ ಆದೇಶದ ದಾರಿ ಕಾಯ್ತಾ ಇದ್ದಾರೆ. ಈಗ ಬಾಲಚಂದ್ರ ಜಾರಕಿಹೊಳಿಯವರು ಗೋಕಾಕ್ ಮತಕ್ಷೇತ್ರದಲ್ಲಿ ಎಂಟ್ರಿ ಆಗೋದು ಖಚಿತ. ಹೈಕಮಾಂಡ್ ಅವ್ರಿಗೆ ಒಪ್ಪಿಸಿಬಿಟ್ಟಿದೆ ಗೋಕಾಕ್ ಮತಕ್ಷೇತ್ರ BJP ಆಯ್ಕೆ ಮಾಡೋಕ್ಕೋಸ್ಕರ. ಯಾಕಂದರೆ BJPಯಿಂದ ಬಾಲಚಂದ್ರ ಜಾರಕಿಹೊಳಿಯವರು ಗೋಕಾಕ್ ಮತಕ್ಷೇತ್ರಕ್ಕೆ ಬಂದರೆ ತುಂಬ ಪ್ಲಸ್ ಪಾಯಿಂಟು. ಯಾಕೆ? ಮೊದಲವರು ಪ್ರತಿನಿಧಿಸುತ್ತಿರುವಂಥ ಕ್ಷೇತ್ರ ಇದು. ಪಾಮಲ್ದಿನ್ನಿ, ಶಿಂದಿ ಕುರುಬೆಟ್ಟು, ದುಬ್ದಾಳು, ಘಟಪ್ರಭಾ ಇವೆಲ್ಲ ಮೊದಲು ಅರ್ಬಾವಿ ಕ್ಷೇತ್ರದಲ್ಲಿ ಇದ್ದಂಥ ಕ್ಷೇತ್ರಗಳು. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರ ಚಿರಪರಿಚಿತರು ಅಪಾರವಾದ ಬೆಂಬಲಿಗರಿದ್ದಾರೆ. ಅನೇಕರು ಇನ್ನೂ ಅವರ ಹತ್ರ ಹೋಗಿ ತಮ್ಮ ಕೆಲಸ ಕಾರ್ಯಗಳ ಸುಖ ದುಃಖ ನೋವು ನಲಿವುಗಳನ್ನು ಹಂಚಿಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅವರ ಮನೆಗೆ ಹೋದರೆ ಅಲ್ಲಿ ಜನನೂ ಇರ್ತಾರೆ. ಬೆಂಗಳೂರಿಗೆ ಹೋದರೂ ಅವರ ಆಫೀಸ್ದಲ್ಲಿ, ಅವ್ರ ಕಚೇರಿಯಲ್ಲಿ, ಅವರು ವಾಸ ಮಾಡುವ ಸ್ಥಳದಲ್ಲಿ ಅಲ್ಲಿಯೂ ಇರ್ತಾರೆ. ಇದೊಂದು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಭಾಳ ಪ್ಲಸ್ ಪಾಯಿಂಟು. ಯಾಕೆ? BJPಗೆ ಗೆಲುವು ತರಿಸೋದು ನನ್ನ ಗುರಿ, ಅದನ್ನು ಹೈಕಮಾಂಡ್ ನನ್ನ ಜವಾಬ್ದಾರಿ ಕೊಟ್ಟಿದೆ, ಅದನ್ನು ಆಯ್ಕೆ ಖಚಿತ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ಕುತೂಹಲವಾದ ಬೆಳವಣಿಗೆ ನೋಡಿ. ಮೊನ್ನೆ ಸಿದ್ದರಾಮಯ್ಯವರು ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಬಂದಾಗ ಒಬ್ಬರ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ? ಭಾಳ ಮಹತ್ವವಾದ ಸುದ್ದಿ ಇವತ್ತು ನೋಡಿ. ಅದು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಮಾತಾಡಿದ್ದು. ಆ ಕಾರ್ಯಕರ್ತರು ಯಾರು? 80 ವಯಸ್ಸಿನ ಒಬ್ಬರ ಕಾರ್ಯಕರ್ತರು. ಆ ಕಾರ್ಯಕರ್ತರು ಏನು ಹೇಳ್ತಾರೆ? ಕಳೆದ 52 ವರ್ಷಗಳಿಂದ ಗೋಕಾಕ ಮತಕ್ಷೇತ್ರ ಮೀಸಲು ಇದ್ದಾಗನೂ, ಅವರಿಗೇನೆ ಜನರಲ್ ಇದ್ದಾಗನೂ ಜಾರಕಿಹೊಳಿ ಕುಟುಂಬಕ್ಕೇನೆ ಯಾಕಪ್ಪ ಅಂತ ಕೇಳ್ತಾರೆ. ನಿಮ್ಮ ಕಾಲಿಗೆ ಬೀಳ್ತೇನೆ, ಲಖನ್ ಜಾರಕಿಹೊಳಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಡಿ. ನಮ್ಮ ಬಹಳ ಜನ ಇದೆ ಇಲ್ಲಿ ಜನರಲ್ದಲ್ಲಿ. ಆ ಜನರಲ್ದಲ್ಲಿ ನಾವು ಕಾಂಗ್ರೆಸ್ದಿಂದ ಒಳ್ಳೆ ಅಭ್ಯರ್ಥಿಯನ್ನು ಆರಿಸಿ ತರೋದು ಜವಾಬ್ದಾರಿ ನಮ್ಮದು ಅಂತ ಅವ್ರು ಹೇಳ್ತಾರೆ. ಯಾರು? ಆ ಕಾರ್ಯಕರ್ತರು. ಆ ಕಾರ್ಯಕರ್ತರ ಮನದಾಳದ ಮಾತುಗಳನ್ನ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇದೊಂದು ಬಹಳ ಕುತೂಹಲಘಟ್ಟ ಕಾಯ್ತಾ ಇದೆ. ಗೋಕಾಕ್ ಮತಕ್ಷೇತ್ರದಲ್ಲಿ ಕ್ಷಣಗಳಲ್ಲೇ ಬೆಳವಣಿಗೆ ಆಗ್ತಾ ಇದೆ. ಇದು ಎಲ್ಲದರಲ್ಲಿಯೂ ಈಗ ಅಶೋಕ್ ಪೂಜಾರಿ ಪ್ರಬಲ ಅಭ್ಯರ್ಥಿ, ಅವರು ಇನ್ನೂ ಮೌನವಾಗಿದ್ದಾರೆ. ಯಾವುದೇ ಕ್ರಿಯೆ ಪ್ರತಿಕ್ರಿಯೆಗಳನ್ನ ಹೇಳ್ತಾ ಇಲ್ಲ. ಈಗ ಸಹೋದರರ ಭಿನ್ನಾಭಿಪ್ರಾಯಗಳು, ಸಹೋದರ ವಾದ ಪ್ರತಿವಾದಗಳು ದೈನಂದಿನ ನಡೀತಾ ಇದ್ದಾವೆ. ಇದರಲ್ಲಿ ಅಶೋಕ್ ಪೂಜಾರಿ ಯಾವ ಪಾತ್ರ ವಹಿಸ್ತಾರೆ ನೋಡಬೇಕು. ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತರು ಅವರು ತಮ್ಮ ಮನದಾಳದ ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಹೋಗಿ ನಿಮ್ಮ ಕಾಲಿಗೆ ಬೀಳ್ತೇನೆ, ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದು ತುಂಬ ಕುತೂಹಲ ಮೂಡಿದೆ. ಇದಕ್ಕೆ ಹೈಕಮಾಂಡ್ ಯಾವ ತೀರ್ಮಾನ ತಗೋತ್ತೆ, ಗೋಕಾಕ್ ಯಾವ ತಿರುವು ಪಡೆಯುತ್ತೆ, ಅದನ್ನು ನಾವೇ ಈಗ ಮತದಾರರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗ ನಮ್ಮ ನಂಬರ್ 1 ಚಾನಲ್ ಆ ವಯೋವೃದ್ಧ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮಾತಾಡಿಸಿದಾಗ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ. ಈಗ ಒಂದು ಬಹಳ ಮಹತ್ವವಾದ ಘಟ್ಟ. ಗೋಕಾಕ್ ಮತಕ್ಷೇತ್ರ ಇಡೀ ಕರ್ನಾಟಕವೇ ನೋಡುವಂಥ ಕ್ಷೇತ್ರ ಇದು. ಇಲ್ಲಿ ಪ್ರತಿ ಮತದಾರ, ಪ್ರತಿ ಪ್ರಜೆ ಇಲ್ಲಿ ಗೊಂದಲದ ವಾತಾವರಣದಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿಯೂ ಯಾವೇ ಪ್ರತಿಕ್ರಿಯೆ ನೀಡಲಿಕ್ಕೆ ತಯಾರಿಲ್ಲ. ಎಲ್ಲರೂ ಏನಾಗುತ್ತೆ ಎಲ್ಲರೂ 4ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದ ಕಾಯ್ತಾ ಇದ್ದಾರೆ. ಆ ಆದೇಶ ಬಂದ ನಂತರ ಯಾವ ತಿರುವು ಪಡೆಯುತ್ತೆ ಕಾದು ನೋಡಬೇಕು. ಇದು ಗೋಕಾಕ್ ಮತಕ್ಷೇತ್ರದ ಕ್ಷಣಗಣನೆಯ ಆರಂಭ. ಜಿದ್ದಾಜಿದ್ದಿ ಹೋರಾಟ, ತುಂಬ ಕುರುಕ್ಷೇತ್ರವಾದ ಇದು ರಣರಂಗ. ನೀವು ನಮ್ಮ ನಂಬರ್ 1 ಚಾನಲ್ ಪ್ರತಿ ಬಾರಿ ವೀಕ್ಷಿಸಿ, ಪ್ರತಿ ಸಲ ವೀಕ್ಷಿಸಿ. ನಾವು ಗೋಕಾಕ್ ಕ್ಷೇತ್ರದ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ವೀಕ್ಷಣೆಗೋಸ್ಕರ ನಿಮ್ಮ ಮೊಬೈಲ್ ಮುಖಾಂತರ ನಾವು ಮುಟ್ಟಿಸ್ಲಿಕ್ಕೆ ತಯಾರಾಗಿದ್ದೀವಿ. ನಮ್ಮ ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಲಗಡೆ ಇರುವಂಥ ಗಂಟೆ ಬಟನ್ಗೆ ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ವಿಸ್ತಾರವಾಗಿ ನೀವು ನನ್ನ ಸುದ್ದಿಗಳನ್ನ ನೋಡ್ತಾ ಹೋಗ್ಬೋದು. ಈ ನಂಬರ್ 1 ಚಾನಲ್ ನಿಮ್ಮದಂತ ತಿಳ್ಕೊಳ್ಳಿ. ಇದು ನಂಬುಗೆಯ ಚಾನಲ್, ನಿಮ್ಮದು ಚಾನಲ್, ನಿಮ್ಮದೇ ಆದಂಥ ಇದೊಂದು ದೊಡ್ಡ ಆಸ್ತಿ. ಈ ಆಸ್ತಿಗೆ ನೀವು ಸಹಕಾರ ಮಾಡಬೇಕು. ನಿಮ್ಮ ಬೆಂಬಲ ಇರುವವರೆಗೆ ಈ ಚಾನಲ್ ಬೆಳೆಯುತ್ತೆ. ವೀಕ್ಷಕರೇ, ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ. ನನ್ನ ಹೆಸರು ಬಸವಣ್ಣಪ್ಪ ಕಂಬಾರ. ನನ್ನೂರು ಕೊಳುವಿ. ನಾ ಇರೋದು ಘಟಪ್ರಭಾವಾಗಿರ್ತೇನೆ. ನನಗೆ 84 ವಯಸ್ಸು. ನಾ 16ನೇ ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಮ್ಮ ಗೋಕಾಕ್ ಕ್ಷೇತ್ರದ ಉಪಚುನಾವಣೆ ಬಂದಿದೆ. ಆ ಉಪಚುನಾವಣೆಯೊಳಗೆ ಜನರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಅಂಥೇಳಿ ಸಿದ್ದರಾಮಯ್ಯನವರ ಹತ್ರ ವಿನಂತಿ ಮಾಡಿಕೊಂಡೆ. ಅದೇ ಪ್ರಕಾರ ಅವರು ನನ್ನ ಮಾತುಗಳನ್ನು ಆಲಿಸಿದರು, ಕೇಳಿದರು.
ಈಗ 52 ವರ್ಷ ರಿಸರ್ವ್ ಇದ್ದವ್ರ ಆಳಿದಾರ. ಇನ್ನು ಉಳ್ಕಿ ಅವಧಿ ಒಳಗೆ ಜನರಲ್ ಅವ್ರಿಗೆ ಕೊಡ್ರಿ, ಇನ್ನೂ 3 ವರ್ಷ ಐತಿ ಅಂಥೇಳಿ ನಾ ಬೇಡಿಕೆ ಇಟ್ಟನೆ. ಈ ಕ್ಷೇತ್ರದೊಳಗೆ 2,40,000 ಮತದಾರರಿದ್ದಾರೆ. ಅದರಾಗ 1 ಲಕ್ಷ ಲಿಂಗವಂತ ಮತ ಅದಾವ. ಅದಕ್ಕಾಗಿ ಜನರಲ್ ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ನಾ ಕೇಳ್ಕೊತಾ ಇದ್ದೇನೆ. ಈ ಕ್ಷೇತ್ರ ಮದ್ದಿಂದ ಕಾಂಗ್ರೆಸ್ ಕ್ಷೇತ್ರ ಇದೆ. ಅಲ್ಲಿ ಎಲ್ಲರೂ ಹಿಂದುಳಿದ ಜನ ಇದ್ದಾರೆ. ಕಾಂಗ್ರೆಸ್ಗನ ಬೆಂಬಲ ಕೊಡ್ಕೊತ ಬಂದಾರ. ಅದಕ್ಕೇನು ಮುಂದಾರು ಕಾಂಗ್ರೆಸ್ ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕಾದ್ರೆ ಜನರಲ್ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂಥೇಳಿ ನಾ ಕೇಳ್ಕೊಂಡೆ. ಮತ್ತು ಆರಿಸಿ ತರೋದು ಜವಾಬ್ದಾರಿ ನಾ ಮಾಡ್ತೇನೆ ಅಂಥೇಳಿ ಅವರಿಗೆ ಕೈ ಮುಗಿದು ಬೇಡ್ಕೊಂಡೆ.